ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಬೆಂಗಳೂರು ಕಲಬುರಗಿಯ ಮಧ್ಯೆ ಸ್ಟಾರ್ ಏರ್ ವಿಮಾನ ಸೇವೆಯನ್ನು ಬೆಂಗಳೂರಿನಲ್ಲಿ ಇಂದು KKRDB ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಉದ್ಘಾಟಿಸಿದರು. ಕಲಬುರಗಿ ಬೆಂಗಳೂರು ನಡುವೆ ಸ್ಟಾರ್ ಏರ್ ಸಂಸ್ಥೆಯಿಂದ ವಿಮಾನಯಾನ ಸೇವೆ ಬುಧವಾರದಿಂದ ಪುನರಾರಂಭವಾಗಿದ್ದು, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯು ಲೋಹದ ಹಕ್ಕಿಯ ಹಾರಾಟಕ್ಕೆ ಆರ್ಥಿಕ ನೆರವು ನೀಡುವ ಮೂಲಕ ವಿಮಾನಯಾನ ಸೇವೆ ಮತ್ತೆ ಆರಂಭಕ್ಕೆ ಕಾರಣವಾಗಿದೆ. ಬುಧವಾರ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೇಷ್ಮೆ ಉದ್ಯಮ ನಿಯಮಿತದ ಅಧ್ಯಕ್ಷರು ಹಾಗೂ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ ಮತ್ತು ಅಫ್ಜಲ್ಪುರ ಶಾಸಕರಾದ MY ಪಾಟೀಲ್ ಅವರು ಸಾಂಕೇತಿಕವಾಗಿ ಸ್ಟಾರ್ ಏರ್ ವಿಮಾನ ಸಂಚಾರಕ್ಕೆ ಇಲ್ಲಿ ಕೇಕ್ ಕತ್ತರಿಸಿದಲ್ಲದೆ ಮೊದಲ ದಿನದ ಟ್ರಿಪ್ ನಲ್ಲಿ ಪ್ರಯಾಣ ಮಾಡಲಿರುವ KKCCI ಅಧ್ಯಕ್ಷರಾದ ಶರಣಬಸಪ್ಪ ಪಪ್ಪ ಅವರ ಕುಟುಂಬದ ಸದಸ್ಯರಿಗೆ ಪ್ರಯಾಣದ ಟಿಕೆಟ್ ವಿತರಿಸುವ ಮೂಲಕ ವಿಮಾನ ಸೇವೆಗೆ ಚಾಲನೆ ನೀಡಿದರು. ಬೆಂಗಳೂರಿನಿಂದ 117 ಸಂಖ್ಯೆಯ 76 ಆಸನವುಳ್ಳ ಸ್ಟಾರ್ ಏರ್ ವಿಮಾನವು ಸುಮಾರು 74 ಜನ ಪ್ರಯಾಣಿಕರನ್ನು ಬೆಳಗ್ಗೆ 6:30ಕ್ಕೆ ಅಲ್ಲಿಂದ ಹೊರಟು 7:40ಕ್ಕೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿಯಿತು. ಅದೇ ರೀತಿ ಕಲಬುರಗಿಯಿಂದ 117 ಸಂಖ್ಯೆಯ ಸ್ಟಾರ್ ಏರ್ ವಿಮಾನವು ಬೆಳಗ್ಗೆ 8 ಗಂಟೆ 10 ನಿಮಿಷಕ್ಕೆ 50 ಜನರನ್ನು ಹೊತ್ತಿಕೊಂಡು ಬೆಂಗಳೂರಿಗೆ ಹಾರಿತು. ಇದರಿಂದ ಮತ್ತೆ ಆಗಸದಲ್ಲಿ ಪ್ರಯಾಣಿಸುವ ಸೌಭಾಗ್ಯ ಸ್ಥಳೀಯರಿಗೆ ಒಲಿದು ಬಂದಿದೆ. ಅತ್ತ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬೆಂಗಳೂರು ಕಲಬುರಗಿ ನಡುವಿನ ಮೊದಲ ಸ್ಟಾರ್ ಏರ್ ಹಾರಾಟಕ್ಕೆ ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದ KKRDB ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾತನಾಡಿ, ಪ್ರದೇಶದಲ್ಲಿನ ಪ್ರವಾಸೋದ್ಯಮ, ಆರ್ಥಿಕ ವಹಿವಾಟು, ಹೂಡಿಕೆಗೆ ವಿಮಾನ ಸೇವೆ ಪೂರಕವಾಗಿ ಸಹಕಾರಿಯಾಗಲಿದೆ ಎಂದರು. ಕಳೆದ ಹಲವಾರು ತಿಂಗಳಿನಿಂದ ಕಲಬುರಗಿ ಬೀದರ್ಗೆ ಬೆಂಗಳೂರಿನಿಂದ ವಿಮಾನ ಸೇವೆ ಸ್ಥಗಿತಗೊಂಡಿತ್ತು. ಕಳೆದ ಮಾರ್ಚ್ ತಿಂಗಳಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸಚಿವರೆಲ್ಲರೂ ಸಭೆ ನಡೆಸಿ ಮತ್ತೆ ಬೆಂಗಳೂರು ಕಲಬುರಗಿ, ಬೆಂಗಳೂರು ಬೀದರ್ ನಡುವೆ ವಿಮಾನ ಸೇವೆ ಪ್ರಾರಂಭಿಸಲು ನಿರ್ಧರಿಸಿದ್ದರಿಂದ ಇದಕ್ಕೆ ಅಂದಾಜು ಮೊತ್ತ ತಲಾ 28.44 ಕೋಟಿ ರೂಪಾಯಿ ತಗುಲಬಹುದು ಎಂದು ಅಂದಾಜಿಸಿತ್ತು. ಇದರಲ್ಲಿ ಮಂಡಳಿಯು 80% ಅಂದರೆ ತಲಾ 22.76 ಕೋಟಿ ರೂಪಾಯಿ ನೆರವು ನೀಡಿದ್ದು, ಉಳಿದ 20% ಮೊತ್ತ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ ಭರಿಸಲಿದೆ ಎಂದಿದ್ದಾರೆ. ನಮ್ಮ ಬೃಹತ್ ಕೈಗಾರಿಕಾ ಸಚಿವರಾಗಿರುವ ಸನ್ಮಾನ್ಯ MB ಪಾಟೀಲ್ ಅವರು ಹಾಗೂ ನಮ್ಮ ಭಾಗದ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು, ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಅವರು, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ನಾವೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ನಾವು ತಗೊಂಡಿದ್ದೀವಿ. ಮತ್ತೆ ಪುನರ ಈ ಒಂದು ಪ್ರಾರಂಭ ಮಾಡಬೇಕು ಅಂದರೆ ಕನಿಷ್ಠ ನಮ್ಮ ಕಲಬುರಗಿ ಹಾಗೂ ಬೀದರ್ಗೆ, ಕಲಬುರಗಿಗೆ ಸುಮಾರು 14 ಕೋಟಿ 22 ಲಕ್ಷ ಹಾಗೂ ಬೀದರ್ಗೆ 14 ಕೋಟಿ 22 ಲಕ್ಷ ಅವಶ್ಯಕತೆ ಇರತಕ್ಕಂಥ ಒಂದು ಅನುದಾನ ಏನಿದೆ ಈ ಒಂದು ಪುನರಾರಂಭ ಮಾಡುವುದಕ್ಕಾಗಿ 80% ಹಣ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ 80% ಹಣ ಅಂದರೆ ಸುಮಾರು 11 ಕೋಟಿ 38 ಲಕ್ಷ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ನೀಡ್ತಾ ಇದ್ದೀವಿ. ಹಾಗೂ ರಾಜ್ಯ ಸರ್ಕಾರ ವತಿಯಿಂದ ಬೃಹತ್ ಕೈಗಾರಿಕಾ ಸಚಿವರು ಆ ಒಂದು ಇಲಾಖೆ ವತಿಯಿಂದ 20% ಹಣ ನೀಡಲಾಗಿದೆ. ವಿಶೇಷವಾಗಿ ಈ ಬಾರಿ ಏನು ಪ್ರೊಫೆಸರ್ ಗೋವಿಂದರಾವ್ ಅವರು ಹೇಳಿದಿರುವಂಥ ಈ ಬಾರಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು ಈ ಒಂದು ಪಾಲಿಸಿ ಪ್ಲ್ಯಾನಿಂಗ್ ಡೇಟಾ ಅನಾಲಿಸಿಸ್ ವಿಂಗ್ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಹೆಚ್ಚಿನ ಆದ್ಯತೆ ಒಂದು ಟೂರಿಸಂ ಪಾಲಿಸಿ, ಇಂಡಸ್ಟ್ರಿ ಪಾಲಿಸಿ, ಅಗ್ರಿಕಲ್ಚರ್ ಪಾಲಿಸಿ, ಟೆಕ್ಸ್ಟೈಲ್ ಪಾಲಿಸಿಗೆ ನಾವು ನೀಡ್ತಾ ಇದ್ದೀವಿ. ಸೊ ಇವತ್ತು ಇದಕ್ಕಾಗಿ ಈ ಒಂದು ಕನೆಕ್ಟಿವಿಟಿ, ಬೆಂಗಳೂರು ಅಂದರೆ ಒಂದು ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ ಕೇವಲ ನಮ್ಮ ಕರ್ನಾಟಕ ರಾಜ್ಯದಷ್ಟೇ ಅಲ್ಲ, ನಮ್ಮ ಭಾರತ ದೇಶದ ಒಂದು ಸಿಲಿಕಾನ್ ವ್ಯಾಲಿ ಯಾವುದಿದೆ ಅಂದರೆ ಬೆಂಗಳೂರು. ಇವತ್ತು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಈ ಒಂದು
ಭಾಗ ಒಂದು ಹಿಂದುಳಿದೆ ಅಂತ ಒಂದು ಹಣೆಪಟ್ಟುವನ್ನು ನಾವು ಒರೆಸ್ಬೇಕಂದ್ರೆ ಇಂಡಸ್ಟ್ರೀಸ್ಗಳಾಗಲಿ ಹೆಚ್ಚಿನ ರೀತಿಯಿಂದ ಬರಬೇಕಾಗ್ತದೆ. ಆ ಒಂದು ಕಾರಣಕ್ಕಾಗಿ ಇವತ್ತು ಸ್ಟಾರ್ ಏರ್ ಅವರು ಕೂಡ ಮುಂದೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ. ಸ್ಟಾರ್ ಏರ್ ಸಂಸ್ಥೆಯ ಏರ್ಪೋರ್ಟ್ ಹೆಡ್ ಸಿಎ ಬೋಪಣ್ಣ ಮಾತನಾಡಿ, ಕಲಬುರಗಿ ಬೆಂಗಳೂರು ನಡುವೆ ವಿಮಾನಯಾನ ಸೇವೆಗೆ ಪ್ರಯಾಣಿಕರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ. ಮೊದಲ ದಿನವೇ ಬೆಂಗಳೂರಿನಿಂದ 90% ಮತ್ತು ಕಲಬುರಗಿಯಿಂದ 65% ಟಿಕೆಟ್ ಬುಕ್ ಆಗಿವೆ. ಪ್ರತಿ ಗಂಟೆಗೆ 850 ಕಿಲೋಮೀಟರ್ ಕ್ರಮಿಸುವ 76 ಮತ್ತು 88 ಆಸನ ಸಾಮರ್ಥ್ಯದ ಫಾಸ್ಟೆಸ್ಟ್ ಪ್ರಯಾಣಿಕ ಸ್ನೇಹಿ ವಿಮಾನಗಳು ಇಲ್ಲಿ ಸಂಚಾರ ಮಾಡಲಿವೆ. ಪ್ರಸ್ತುತ ನಮ್ಮ ಸಂಸ್ಥೆಯಲ್ಲಿ 9 ವಿಮಾನಗಳಿದ್ದು ಮುಂದಿನ ಜುಲೈ ಆಗಸ್ಟ್ ತಿಂಗಳಿನಲ್ಲಿ 12 ವಿಮಾನ ಬರಲಿವೆ. ಕಲಬುರಗಿ ಮುಂಬೈ ನಡುವೆ ವಿಮಾನ ಸೇವೆಗೆ ಬೇಡಿಕೆ ಇದ್ದು, ಪ್ರಸ್ತುತ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರಣ ತೈಲ ಬೆಲೆ ಹೆಚ್ಚಳವಾಗಿದ್ದು, ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಲ್ಲಿ ಮುಂದೆ ಸೇವೆ ಆರಂಭಕ್ಕೆ ಯೋಚನೆ ಮಾಡಲಾಗುವುದು ಎಂದರು. ನಮಸ್ಕಾರ ಗುಲ್ಬರ್ಗ ಜನರಿಗೆ ನಮಸ್ಕಾರ. ಇವತ್ತು ನಾವು ಫ್ಲೈಟ್ ಶುರು ಮಾಡಿದ್ವಿ. ಡಿಪಾರ್ಚರು ಬೆಂಗಳೂರಿಂದ 6:30 ಡಿಪಾರ್ಚರು. 90% ಲೋಡ್ ಫ್ಯಾಕ್ಟ್ರಲ್ಲಿ ಬಂದಿದೆ ಫ್ಲೈಟ್. ಇವತ್ತು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಡಿಪಾರ್ಚರ್ ಬಂದ್ಬಿಟ್ಟು ಇಲ್ಲಿಂದ 8:10ಕ್ಕೆ ವಿ ಹ್ಯಾವ್ ಗಾಟ್ 60% ಲೋಡ್ ಫ್ಯಾಕ್ಟ್ರ್ ಇದೆ ಆಯಿತಾ. ಸೊ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಮ್ಮದು ಪ್ಲ್ಯಾನ್ಸ್ ಇವತ್ತು ಬರ್ತಾರೆ ಏರ್ಕ್ರಾಫ್ಟ್ ಒಂದು ಎಂಬ್ರರ್ 170 ಅಂತ. ಇದರದ್ದು ಒಂದು ಬೆಸ್ಟ್ ಏನಂದರೆ ಇದರಲ್ಲಿ ಮಿಡ್ಲ್ ಸೀಟ್ ಇಲ್ಲ ಮತ್ತು ವಿಂಡೋ ಮತ್ತು ಐಲ್ ಸೀಟ್ ಮಾತ್ರ. ಒನ್ ಆಫ್ ದ ಫಾಸ್ಟೆಸ್ಟ್ ಏರ್ಕ್ರಾಫ್ಟ್ ಇದು. ಇಟ್ ಫ್ಲೈಸ್ ಆಲ್ಮೋಸ್ಟ್ 850 km/h ಆಯಿತಾ. ಸೊ ನಮ್ಮ ಮೈನ್ ತುಂಬ ಥ್ಯಾಂಕ್ಸ್ ಟು ದ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಕಲ್ಯಾಣ ಕರ್ನಾಟಕ ರೀಜನ್ ಡೆವಲಪ್ಮೆಂಟಿಂದ ತುಂಬ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮಗೆ. ಸೊ ಇಟ್ ಈಸ್ ಸಪೋರ್ಟಿಂಗ್ ದ ಏರ್ಲೈನ್ ಟು ಗೆಟ್ not to make loss making. It is very helpful from the state government of Karnataka. ಇವತ್ತು ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಅವರು ಬಂದಿದ್ದು ಬೆಂಗಳೂರಿಗೆ. ಬೆಂಗಳೂರಿಂದ ಫ್ಲಾಗ್ ಆಫ್ ಮಾಡಿ ಪ್ಯಾಸೆಂಜರ್ ಜೊತೆ ಮಾತಾಡಿ ನಮ್ಗೆ ತುಂಬ ಖುಷಿ ಆಯಿತು. ಸೊ ಮೈ ಮೆಸೇಜ್ ಟು ಪೀಪಲ್ ಆಫ್ Kalaburgi, please fly and experience our aircraft. It's one of the beautiful aircraft. It's got speed of 850 km/h and it flies almost 35,000 feet above the sea level. And it is one of the beautiful aircraft. We can say it's a quiet aircraft. And the plan of Star Air, we are already in contact. We are already in the agreement with the Embraer company to get 190 plane. It is 100-seater aircraft. It shall come in the mid of July and one aircraft in mid of August. Basically, the current aircraft what we are using, it's 76-seater and 88-seater. The aircraft 76 and 88-seater aircraft. Okay, and aircraft today which is going to with landed right now in Kalaburgi, it is the business class. Good morning. On behalf of entire Star Air family, we would like to thanks to the people of Kalaburgi on the launching ceremony of our flight operations from Kalaburgi to Bangalore. And the flight has already been departed from Bangalore and it has arrived also. And we extend our heartfelt thanks to the Chief Minister of Karnataka and the District in Charge Minister and Honorable Home Minister of Karnataka, Shri Priyank Kharge sir. As well as we extend our heartfelt thanks to DC sir, Mr. Ikram Sharif, Commissioner of Police Dr. Sharnappa, Superintendent of Police Mr. Srinivaslu sir. A special vote of thanks to Chamber of Commerce President Sharnappa Basappa sir and the Secretary Shivraj Singh Shetty sir. And we seek the support of Kalaburgi people to make this flight a successful operation. Thanks and everyone. ಕಲಬುರಗಿ ಜಿಲ್ಲಾಧಿಕಾರಿ ಮೊಹಮ್ಮದ್ ಇಕ್ರಮುಲ್ಲಾ ಶರೀಫ್ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಮತ್ತು ಕೆಕೆಆರ್ಡಿಬಿ ಮಂಡಳಿಯು ಹಲವಾರು ತಿಂಗಳಿನಿಂದ ಸ್ಥಗಿತಗೊಂಡಿದ್ದ ವಿಮಾನ ಸೇವೆ ಮರು ಆರಂಭಕ್ಕೆ ಕಾರಣವಾಗಿದೆ. ವಿಶೇಷವಾಗಿ ಮಂಡಳಿಯು ಆರ್ಥಿಕ ಸಹಾಯ ನೀಡಿದೆ. ವಾಯುಯಾನ ಸೇವೆ ಆರಂಭದಿಂದ ಮುಂದಿನ ದಿನದಲ್ಲಿ ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಹೂಡಿಕೆಗೆ ಸಹಕಾರಿಯಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡೂರು ಶ್ರೀನಿವಾಸಲು, ಕಲಬುರಗಿ ವಿಮಾನ ನಿಲ್ದಾಣದ ನಿರ್ದೇಶಕರಾದ ಕಿಶೋರ್ ಕಿಲ್ಲಂಪಲ್ಲಿ, ಕಲಬುರಗಿಯ ತಹಶೀಲ್ದಾರರಾದ ಆನಂದ ಶೀಲ್, ಸ್ಟಾರ್ ಏರ್ ಸಂಸ್ಥೆಯ ದಕ್ಷಿಣ ಭಾರತದ ಸೇಲ್ಸ್ ಮ್ಯಾನೇಜರ್ ಅಹಮದ್ ಸೋಹೇಲ್, ಏರ್ಪೋರ್ಟ್ ಎಜಿಎಂ ಕಿರಣ್ ಎಸ್ಟಿ, ಕೆಕೆಸಿಸಿಐನ ಗೌರವ ಕಾರ್ಯದರ್ಶಿ ಶಿವರಾಜ್ ಇಂಗನಶೆಟ್ಟಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರ ವಿರುದ್ಧ ದಾಖಲಾಗಿರುವ ದೂರನ್ನು ಹಿಂಪಡೆಯುವಂತೆ ಮಾದಿಗ ಸಂಘಟನೆಗಳ ಒಕ್ಕೂಟ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು.
ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರಿಗೆ ಸುಳ್ಳು ಆರೋಪಗಳ ಆಧಾರದ ಮೇಲೆ ದೂರು ದಾಖಲಿಸಿರುವುದನ್ನು ಹಿಂಪಡೆಯಲು ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದಸಂಸ ರಾಜ್ಯ ಕಾರ್ಯಾಧ್ಯಕ್ಷರಾದ ದಶರಥ್ ಎಂ ಕಲಗುರ್ತಿ, ಮಾದರ ಚೆನ್ನಯ್ಯ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜಿನಕೇರಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ರಾಜು ಕಟ್ಟಿಮನಿ, ಕರ್ನಾಟಕ ಮಾದಿಗ ದಂಡೋರ ನಗರ ಅಧ್ಯಕ್ಷರಾದ ರಮೇಶ್ ವಾಡೇಕರ್, ಮಾದಿಗ ಯುವ ಸೇನೆಯ ಜಿಲ್ಲಾಧ್ಯಕ್ಷರಾದ ಸಚಿನ್ ಕಟ್ಟಿಮನಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಸಮಿತಿಯ ಮಾಜಿ ಅಧ್ಯಕ್ಷರಾದ ರಂಜಿತ್ ಕುಮಾರ್ ಮೂಲಿಮನಿ, ಮಾದಿಗ ಸಮಾಜದ ಹಿರಿಯ ಮುಖಂಡರಾದ ರಾಜು ವಾಡೇಕರ್, ಮಾದಿಗ ಸಮಾಜದ ಯುವ ಮುಖಂಡರುಗಳಾದ ಪ್ರದೀಪ್ ಭಾವೆ, ವಿನೋದ್ ಓಂಕಾರ್, ಕೃಷ್ಣ ತಂಗಡಗಿ, ಪ್ರದೀಪ್ ಬಾಚನಾಳ್, ಅನಿಲ್ ಕುಮಾರ್ ಬೆಳಕೇರಿ, ಮನೋಹರ್ ಬೀರ್ನೂರ್, ಗೋಪಾಲ್ ನಾಟಿಕಾರ್, ಬಂಡೇಶ್ ರತ್ನಾಡಗಿ, ಪ್ರಹ್ಲಾದ್ ಹಡ್ಗಿಲ್, ಅಮೃತ್ ಸಾಗರ್, ಅಭಿ ಹಾದಿಮನಿ, ಸುಶೀಲ್ ಕಾಂಬಳೆ, ದೇವರಾಜ್ ವಾಲಿಕಾರ್, ದಿನೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜೂನ್ 1ನೇ ತಾರೀಕು 2026ರಂದು ಕಲಬುರಗಿ ಜಿಲ್ಲೆಯ ಬಿಜೆಪಿ ಪಕ್ಷದಿಂದ ಒಂದು ಬೃಹತ್ ಪ್ರತಿಭಟನೆ ಇಟ್ಕೊಂಡಿರ್ತದೆ. ಪ್ರತಿಭಟನೆಯ ಉದ್ದೇಶ ಏನೆಂದರೆ ಹಳಂದನಲ್ಲಿ ರಾಘವಚೇತ್ರ ಎಂಬ ದೇವಸ್ಥಾನದ ಒಂದು ರಥೋತ್ಸವ ಸಮಯದಲ್ಲಿ ಹಾಗೂ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ಕಿಡಿಗೇಡಿಗಳು ಹೊಲಸನ್ನ ಹಚ್ಚಿರ್ತಾರೆ. ಅದೆಲ್ಲ ಬಾಯಿ ತರದ ಹೇಳಪ್ಲಿಲ್ಲ, ಆ ತರ ಹೊಲಸು ಹಚ್ಚಿರ್ತಾರೆ. ಹೊಲಸು ಮಾಡಿರ್ತಾರೆ ದೇವಸ್ಥಾನ ಒಳಗಡೆ ಹಾಗೂ ಹೊರಗಡೆ. ಸ್ವಚ್ಛ ಮಾಡ್ತಾ ಇರ್ತಾರೆ ದೇವಸ್ಥಾನದ ಒಂದು ಸಿಬ್ಬಂದಿ ಆಗಲಿ, ಇವತ್ತು ಹಿಂದೂ ಕಾರ್ಯಕರ್ತರಾಗಲಿ ಸ್ವಚ್ಛ ಮಾಡೋ ಸಂದರ್ಭದಲ್ಲಿ ಒಂದು ರಥೋತ್ಸವದ ಕಾರ್ಯಕ್ರಮದಲ್ಲಿ ಇಡೀ ಜಿಲ್ಲಾಡಳಿತ ಬಂದಿರುತ್ತದೆ ಒಂದು ಪೂಜೆ ಸಮಯಕ್ಕೆ. ಆ ಸಮಯದಲ್ಲಿ ಪೂಜೆ ಮಾಡುವಂತ ಸಮಯದಲ್ಲಿ ಇಡೀ ಜಿಲ್ಲಾಡಳಿತದ ಮೇಲೆ ಕೋಮುಗಲಭೆ ಮಾಡಿರ್ತಾರೆ. ಕೋಮುಗಲಭೆ ಅಂತಂದ್ರೆ ಕಾರದ ಪುಡಿ, ಕಲ್ಲು ಎಚ್ಚೋದಾಗ್ಲಿ ಇಡೀ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಮೇಲೆ ಕಲ್ಲೆಸೆದಿರ್ತಾರೆ. ಆ ಒಂದು ಕಲ್ಲೆಸೆದು ಮಾಡಿದವರಿಗೆ ಹಾಗೂ ಕಾರದ ಪುಡಿ ಎರ್ಚಿದವರಿಗೆ ಕಂಪ್ಲೇಂಟ್ ಆಗುತ್ತೆ, ಎಫ್ಐಆರ್ ಆಗುತ್ತೆ. ಎಫ್ಐಆರ್ ಆದ ನಂತರವೂ ಮೊನ್ನೆ ಆ ಒಂದು ವಿಷಯ ಇಟ್ಕೊಂಡು ಪ್ರತಿಭಟನೆ ಮಾಡಿರ್ತೀವಿ. ಆ ಪ್ರತಿಭಟನಾ ಸಮಯದಲ್ಲಿ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರ, ಕಮರುಲ್ ಇಸ್ಲಾಂ ಅವರು 1989-90 ಸಮಯದಲ್ಲಿ ಚುನಾವಣಾ ಸಮಯದಲ್ಲಿ ಬಹಿರಂಗವಾಗಿ ಈ ಒಂದು ಕಲಬುರಗಿ ಜಿಲ್ಲೆಯನ್ನು ಮಿನಿ ಪಾಕಿಸ್ತಾನ ಮಾಡ್ತೀನಿ ಅಂತ ಹೇಳಿರ್ತಾರೆ. ಆ ಹೇಳಿದಂತ ಹೇಳಿಕೆಯನ್ನು ಆ ಸಂದರ್ಭದಲ್ಲಿ ಭಾಷಣದಲ್ಲಿ ಹೇಳ್ತಾರೆ. ಯಾರು? ದತ್ತಾತ್ರೇಯ ಸಿ ಪಾಟೀಲ್ ಅವರು. ಆ ವಿಷಯ ಇಟ್ಕೊಂಡು ಇಡೀ ಎಲ್ಲಾ ಮುಸ್ಲಿಂ ಬಾಂಧವರಂತ ನಾವು ಹೇಳಲ್ಲ, ಮುಸ್ಲಿಂ ಬಾಂಧವರಲ್ಲಿ 3ನೇ ತಾರೀಕು 2 ದಿವಸ ಸುಮ್ಮನೆ ಇರ್ತಾರ. 3ನೇ ದಿವಸ ಒಂದು 100-200 ಜನ ಪರವಾನಗಿ ಪಡೆಯದೆ, ಪರ್ಮಿಷನ್ ಅಂತಂದ್ರೆ ಪರವಾನಗಿ ತಗೋದೆ ದೊಡ್ಡ ಪ್ರಮಾಣದಲ್ಲಿ ಟ್ರಿಬಲ್ ಸೀಟು ಹೆಲ್ಮೆಟ್ ವಿತೌಟ್ ಹೆಲ್ಮೆಟ್ ಇರ್ಲಾರ್ದೆ ತಿಮ್ಮಾಪುರಿ ಸರ್ಕಲ್ ಹಿಡ್ಕೊಂಡು ಸ್ಟೇಷನ್ ಬಜಾರ್ ಸರ್ಕಲ್ ಅಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ. ಅದು ಅಶಾಂತಿ ಉಂಟು ಮಾಡುವಂತ ಯಾವ ರೀತಿ ಅಂತಂದ್ರೆ, ಒಂದ್ ವೇಳೆ ಯಾರು ಅದಕ್ಕೆ ದೊಡ್ಡ ಮಟ್ಟದಲ್ಲಿ ನಡು ಬರ್ತಾ ಇರ್ಲಿಲ್ಲಪ್ಪ ಅಂತಂದ್ರೆ ಅದು ಕೆಜಿಡಿ ಡಿಜೆಡಿ ಆದಂಗೆ ಹಾಕ್ತಿತ್ತು. ಅದಕ್ಕೆ ಅವಕಾಶ ಮಾಡಿಕೊಟ್ಟದಂತ ಪೊಲೀಸ್ ಇಲಾಖೆ ಧನ್ಯವಾದ ಹೇಳ್ತೀವಿ. ಆ ಧನ್ಯವಾದ ಹೇಳೋದಕ್ಕಿಂತ ಮುಂಚೆ ಆ ಕೊಟ್ಟಂತ ಕಂಪ್ಲೇಂಟ್ ಅನ್ನು ಪ್ರತಿಭಟನೆ ಮುಖಾಂತರ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ನಂತರ ವಿದಿನ್ ಒಂದು ಅರ್ಧ ತಾಸಿನಲ್ಲಿ ಅವ್ರಿಗೆ ಎಫ್ಐಆರ್ ಮಾಡ್ತಾರೆ. ಎಫ್ಐಆರ್ ಮಾಡಿದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಯುವಕರು ಕಿಡಿಗೇಡಿಗಳು ಅವಾಚ್ಯ ಶಬ್ದಗಳನ್ನು ಅವ್ರ ಕುಟುಂಬಸ್ಥರ ಮೇಲೆ, ಅವರ ಮೇಲೆ ವ್ಯಕ್ತ ನಿಂದನೆಯನ್ನು ಮಾಡಿರ್ತಾರೆ. ಮತ್ತು ಅಂಥವ್ರ ವಿರುದ್ಧ ನಾವು ಎಲ್ಲರೂ ಬಿಜೆಪಿ ಪಕ್ಷದಿಂದ ಹಾಗೂ ಸಮುದಾಯದಿಂದ ಎಲ್ಲಾ ಸಮುದಾಯದವರಿಂದ ಕಂಪ್ಲೇಂಟ್ ಕೊಡ್ತೀವಿ. ಇನ್ನವರೆಗೆ ಅವ್ರ ಮೇಲೆ ಎಫ್ಐಆರ್ ಮಾಡಿರಲಿಲ್ಲ ಮತ್ತು ಅವರಿಗೆ ಬಂಧಿಸಿಲ್ಲ. ಒಂದು ವೇಳೆ ಇದೇ ತರ ನೀವು ಮುಂದುವರಿಸಿಕೊಂಡು ಹೋದರೆ, ಅವ್ರಿಗೆ ಬಂಧಿಸಲಿಲ್ಲಪ್ಪ ಅಂದರೆ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊ. ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 237 ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಿ ಕ್ರಮ ಕೈಗೊಂಡಿರುವ ಬಗ್ಗೆ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿನ ಸಾರ್ವಜನಿಕರು ಕಳುವಾದ, ಮರೆತು ಹೋದ, ಕಾಣೆಯಾದ ಮೊಬೈಲ್ ಫೋನ್ಗಳ ಬಗ್ಗೆ ಕೇಂದ್ರ ಸರ್ಕಾರದ ದೂರ ಸಂಪರ್ಕ ಇಲಾಖೆ ಜಾರಿಗೆ ತಂದಿರುವ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ CIR ಪೋರ್ಟಲ್ ನಲ್ಲಿ ತಮ್ಮ ದೂರುಗಳನ್ನು ದಾಖಲಿಸಿದ್ದರು. ಈ ಮೊಬೈಲ್ಗಳ ಪತ್ತೆ ಜಿಲ್ಲೆಯ ಎಲ್ಲಾ DSP ಅವರ ಮಾರ್ಗದರ್ಶನದಲ್ಲಿ, ಕಲಬುರಗಿ ಜಿಲ್ಲೆಯ ಎಲ್ಲಾ PSI, PR ಅವರ ಮುಂದಾಳತ್ವದಲ್ಲಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿನ CIR ಪೋರ್ಟಲ್ ಕರ್ತವ್ಯ ಸಿಬ್ಬಂದಿಗಳ ಕಾರ್ಯಕ್ಷಮತೆಯಿಂದ ಹಾಗೂ ಸೈಬರ್ ಅಪರಾಧ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಸಹಾಯದಿಂದ 237 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿದ್ದು, ಸಾರ್ವಜನಿಕರು ತಮ್ಮ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡಲ್ಲಿ CIR ಪೋರ್ಟಲ್ ನಲ್ಲಿ ತಮ್ಮ ದೂರುಗಳನ್ನು ದಾಖಲಿಸಬೇಕು. ಈ ಮೊಬೈಲ್ ಫೋನ್ಗಳ ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಪೊಲೀಸ್ ಅಧೀಕ್ಷಕರಾದ ಅಡ್ಡೂರು ಶ್ರೀನಿವಾಸಲು ಅವರು ಶ್ಲಾಘಿಸಿದ್ದಾರೆ. ಆಳಂದ್ ಉಪವಿಭಾಗದಲ್ಲಿ 56, ಗ್ರಾಮೀಣ ಉಪವಿಭಾಗ 36, ಶಹಾಬಾದ್ ಉಪವಿಭಾಗ 88, ಚಿಂಚೋಳಿ ಉಪವಿಭಾಗ 35, ಸೈಬರ್ ಅಪರಾಧ ಠಾಣೆಯಲ್ಲಿ 22 ಹೀಗೆ ಒಟ್ಟು 237 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಲಾಗಿದೆ ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಕಲಬುರಗಿ ಜಿಲ್ಲೆಯ
ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳುವಾದ ಮತ್ತು ಕಾಣೆಯಾಗಿರುವ ಮೊಬೈಲ್ ಫೋನ್ಗಳನ್ನು ಪೊಲೀಸ್ ಸ್ಟೇಷನ್ಗೆ ಬಂದು CEIR ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದ್ದ ಮೇಲೆ ಅದು ಬೇರೆ ಬೇರೆ ಕಡೆ ಎಲ್ಲ ಮೊಬೈಲ್ ಫೋನು ಇರುವುದು ಬಗ್ಗೆ ಪತ್ತೆ ಹಚ್ಚಿ ಅದೆಲ್ಲ ರಿಕವರಿ ಮಾಡಿ ಇವತ್ತು ನಾವು ವಾರಸುದಾರಕ್ಕೆ ಹಿಂದಿರುಗಿಸುವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಟೋಟಲ್ ನಮಗೆ ಇವತ್ತು 4 ಸಬ್ ಡಿವಿಷನ್ಸ್ ಆಲಂದು, ಗ್ರಾಮೀಣ್, ಶಹಾಬಾದ್, ಚಿಂಚೋಳಿ ಮತ್ತು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಎಲ್ಲ ಈ 4+4 ಸಬ್ ಡಿವಿಷನ್ಸ್ ಪ್ಲಸ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ CEIR ಪೋರ್ಟಲ್ ಮುಖಾಂತರ ನಾವು 237 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ಸಾರ್ವಜನಿಕರು ತಮ್ಮ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡು ಪತ್ತೆ ಹಚ್ಚಿ ಅವ್ರಿಗೆ ಇವತ್ತು ನಾವು ರಿಟರ್ನ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಆಲಂದು ಉಪವಿಭಾಗದಲ್ಲಿ 56 ಮೊಬೈಲ್ ಫೋನ್ಸನ್ನು ನಾವು ರಿಕವರ್ ಮಾಡಿದ್ದೇವೆ ಮತ್ತು ರೂರಲ್ ಸಬ್ ಡಿವಿಷನ್ನಿಂದ 36 ಮೊಬೈಲ್ ಫೋನ್ಸ್ ನಾವು ರಿಕವರಿ ಮಾಡಿದ್ದೇವೆ. ಶಹಾಬಾದ್ ಸಬ್ ಡಿವಿಷನಿಂದ 88 ಮೊಬೈಲ್ ಫೋನ್ಸು ಮತ್ತು ಚಿಂಚೋಳಿ ಸಬ್ ಡಿವಿಷನಿಂದ 63 ಮೊಬೈಲ್ ಫೋನ್ಸ್, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಿಂದ 22 ಮೊಬೈಲ್ ಫೋನ್ಸು, ಒಟ್ಟಾರೆ 265 ಕರೆಕ್ಷನ್ ಇದೆ. 237 ಪ್ಲೇಸಲ್ಲಿ 265 ಮೊಬೈಲ್ ಫೋನ್ಸ್ ನಾವು ಇವತ್ತು ಪತ್ತೆ ಹಚ್ಚಿದ್ದೇವೆ. ಸೊ ಈ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಮತ್ತು ಇದು ಸಾಕಷ್ಟು ಎಫರ್ಟ್ಸ್ ಎಲ್ಲ ನಮ್ಮ CEIR ಪೋರ್ಟಲ್ ಪ್ರತಿ ಠಾಣೆಗಳಲ್ಲಿ CEIR ಪೋರ್ಟಲಲ್ಲಿ ಎಂಟ್ರಿ ಮಾಡಿ ಮೊಬೈಲ್ ಫೋನ್ ರಿಕವರಿ ಮಾಡಲಿಕ್ಕೆ ಡೆಡಿಕೇಟೆಡ್ ಆಗಿ ಒಬ್ಬ ಸಿಬ್ಬಂದಿ ನಾವು ಎಲ್ಲ ಠಾಣೆಗಳಲ್ಲಿ ನಾವು ನೇಮಕ ಮಾಡಿದ್ದೇವೆ. ಅವರು ಕಂಟಿನ್ಯೂಯಸ್ ಆಗಿ ಯಾರಾದರೂ ಮೊಬೈಲ್ ಫೋನು ಕಳೆದುಕೊಂಡಿದ್ದಲ್ಲಿ ಸ್ಟೇಷನ್ಗೆ ಬಂದ ತಕ್ಷಣ ಇಮಿಡಿಯೇಟಾಗಿ ಅವರ ಮೊಬೈಲ್ ಫೋನ್ ನಂಬರು, IMEI ನಂಬರು ಸ್ವೀಕರಿಸಿಕೊಂಡು CEIR ಪೋರ್ಟಲಿಗೆ ತಕ್ಷಣ ಎಂಟ್ರಿ ಮಾಡಿದ ತಕ್ಷಣ ಅದು ಎಲ್ಲಿ ಟ್ರೇಸ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ನಮಗೆ ರಿಪೋರ್ಟ್ ಜನರೇಟ್ ಆಗುತ್ತೆ. ಆ ರಿಪೋರ್ಟ್ ಆಧಾರ ಮೇಲೆ ಎಲ್ಲಿ ಅಲ್ಲಿ ಟ್ರೇಸ್ ಆಗಿದೆ ಅಂತ ಇಮಿಡಿಯೇಟ್ ಆಗಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಮುಖಾಂತರ ಅಥವಾ ಡೈರೆಕ್ಟಾಗಿ ಸಂಪರ್ಕ ಮಾಡಿ ನಾವು ಆ ಮೊಬೈಲ್ ಫೋನ್ ರಿಕವರಿ ಮಾಡುವ ಕೆಲಸ ಮಾಡ್ತಾ ಇದ್ದೀವಿ ಸತತವಾಗಿ. ಈಗ ರೀಸೆಂಟಾಗಿಯೂ ನಾವು ಮೊಬೈಲ್ ಫೋನ್ಸ್ ರಿಕವರಿ ಮಾಡಿ ಅವ್ರು ಕೊಟ್ಟಿದ್ದೇವೆ ಮತ್ತು ಲಾಸ್ಟ್ 1 ಮಂತ್ 2 ಮಂತ್ಸಲ್ಲಿ ಆಲ್ಮೋಸ್ಟ್ 1-2 ಮಂತ್ಸಲ್ಲಿ ಮತ್ತೆ ನಾವು 265 ಮೊಬೈಲ್ ಫೋನ್ಸ್ ರಿಕವರಿ ಮಾಡಿದ್ದೇವೆ. ಅದಕ್ಕೆ ಈ ಉತ್ತಮ ಕೆಲಸ ಮಾಡಿದಂಥ ಎಲ್ಲ 4 ಸಬ್ ಡಿವಿಷನ್ DYSPಸ್ಗೂ, ಇನ್ಸ್ಪೆಕ್ಟರ್ಸ್ಗೂ ಮತ್ತು ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ಸ್ಗೂ ಮತ್ತು CEIR ಪೋರ್ಟಲ್ ಸಿಬ್ಬಂದಿಗೂ ಮತ್ತು ಅದು ಪತ್ತೆ ಹಚ್ಚಿ ರಿಕವರಿ ಮಾಡುವಲ್ಲಿ ಎಫರ್ಟ್ಸ್ ಮಾಡಿರೋಂಥ ಎಲ್ಲ ಕಾನ್ಸ್ಟೇಬಲ್ಗೂ, ಅದೇ ರೀತಿಯಿಂದ ಎಸ್ಪೆಷಲಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೂ, ಯಾಕಂದರೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅವರು ನೋಡಲ್ ಆಫೀಸರ್ ಆಗಿ ಇದ್ದಾರೆ ಈ CEIR ಪೋರ್ಟಲಲ್ಲಿ. ಅವರೇ ರಿಪೋರ್ಟ್ಸ್ ಎಲ್ಲ ಜನ್ರೇಟ್ ಮಾಡೋದು, ಸ್ಟೇಷನ್ಗೆಲ್ಲ ಕಳಿಸೋದು, ರಿಪೋರ್ಟ್ಸ್ ಆಧಾರ ಮೇಲೆ ಇವರು ಪತ್ತೆ ಹಚ್ಚುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ರಸಗೊಬ್ಬರದ ಖರೀದಿಗಾಗಿ ಸರದಿ ಸಾಲಿನಲ್ಲಿ ತಮ್ಮ ಪಾದರಕ್ಷೆಗಳನ್ನು ಇಟ್ಟು ರೈತರು ಕಾಯುತ್ತಿರುವ ದೃಶ್ಯ ಸೇಡಂ ಪಟ್ಟಣದಲ್ಲಿ ಕಂಡುಬಂದಿದೆ. ರಸಗೊಬ್ಬರ ಖರೀದಿಗಾಗಿ ಕ್ಯೂನಲ್ಲಿ ಚಪ್ಪಲಿ ಇಟ್ಟು ಕಾಯುತ್ತಿರುವ ರೈತರು ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ ಕಂಡುಬಂದ ದೃಶ್ಯಗಳು. ಬೆಳಿಗ್ಗೆಯಿಂದಲೇ ರಸಗೊಬ್ಬರ ಖರೀದಿಗಾಗಿ RSK ಕೇಂದ್ರಕ್ಕೆ ರೈತರು ಬಂದಿದ್ದರು. ಕ್ಯೂನಲ್ಲಿ ನಿಲ್ಲುವುದಕ್ಕೆ ಆಗದೆ ಸರದಿ ಸಾಲಿನಲ್ಲಿ ತಮ್ಮ ಚಪ್ಪಲಿ ಅಂದರೆ ಪಾದರಕ್ಷೆಗಳನ್ನು ಇಟ್ಟು ರೈತರು ಕಾಯುತ್ತಿದ್ದರು. ವಿವಿಧೆಡೆಯಿಂದ ನೂರಾರು ಸಂಖ್ಯೆಯಲ್ಲಿ ರೈತರು ಆಗಮಿಸಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm
provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರ ಮೇಲಿನ ಕೇಸ್ ಹಿಂಪಡೆಯುವಂತೆ ಬಿಜೆಪಿ ಒಬಿಸಿ ಮೋರ್ಚಾದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಿದ್ದಾರೆ. ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರ ಮೇಲಿನ ಕೇಸ್ ಹಿಂದಕ್ಕೆ ಪಡೆಯುವಂತೆ ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲಾ ಒಬಿಸಿ ನಗರ ಜಿಲ್ಲಾಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಅಭಿಷೇಕ್ ಗುತ್ತೇದಾರ್, ಜಗನ್ನಾಥ್ ಶಾಪುರ್ಕರ್, ರಾಕೇಶ್ ಪೊದ್ದಾರ್, ಭಾಗಣ್ಣ, ಅರವಿಂದ್ ಪೊದ್ದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅನ್ಯ ಕೋಮಿನ ಮೇಲೆ ಪ್ರೀತಿಯಿಂದ ಅವರ ಓಲೈಕೆಗಾಗಿ ಆಳಂದ ಪಟ್ಟಣದಲ್ಲಿ ಪ್ರತಿಭಟನೆಕಾರರ ಮೇಲೆ ಕಲ್ಲು ತೂರಾಟ ಮಾಡಿದ ಮೇಲೆ ಅವರ ಕೇಸ್ ಹಿಂದಕ್ಕೆ ಪಡೆದ ಸಿದ್ದರಾಮಯ್ಯನ ನಡೆಯನ್ನು ವಿರೋಧಿಸಿ ಇತ್ತೀಚೆಗೆ ಕಲಬುರಗಿ ನಗರದಲ್ಲಿ ಪ್ರತಿಭಟನೆ ನಡೆಯಲಾಯಿತು. ಅದು ಮಾಜಿ ಶಾಸಕರಾದ ಸತ್ಯವನ್ನು ಹೇಳಿದ ಆರೋಪಕ್ಕೆ ಅವರ ಮೇಲೆ ಕೇಸ್ ದಾಖಲೆಯನ್ನು ಮಾಡಿ ಕೇಸ್ ಹಿಂದಕ್ಕೆ ಪಡೆಯಬೇಕೆಂದು ಒಬಿಸಿ ಮೋರ್ಚಾ ನಗರ ವತಿಯಿಂದ ಒತ್ತಾಯಿಸುತ್ತಿದ್ದೇವೆ. 1983-84ರಲ್ಲಿ ಚುನಾವಣೆಯ ನಡೆದ ಸಂದರ್ಭದಲ್ಲಿ ಮಾಜಿ ಶಾಸಕರು ಕಮರುಲ್ ಇಸ್ಲಾಂ ಅವರ ಹೇಳಿಕೆಯನ್ನು ನೀಡಿದ್ದರು. ಜನಪರ ಯುವ ನಾಯಕರು ಹಾಗೂ ಮಾಜಿ ಶಾಸಕರು ದತ್ತಾತ್ರೇಯ ಪಾಟೀಲ್ ರೇವೂರ್ ಪಾಟೀಲ್ ಅವರು ತಮ್ಮ ಭಾಷಣದಲ್ಲಿ ಉಲ್ಲೇಖನೆ ಆರೋಪಿಸಿದರು. ಮಾಜಿ ಶಾಸಕರು ಮೇಲೆ ಮಾಜಿ ಶಾಸಕರ ಕಾರ್ಮಿಕ ಸಚಿವರಾದ ಕಮರುಲ್ ಇಸ್ಲಾಂ ಅವರ ಮೇಲೆ ಕೇಸು ದಾಖಲೆ ಇದೆ ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ತನಿಖೆ ಕೂಡ ಕೈಗೊಂಡರು. ಕೋರ್ಟಿನ ಅಂತಿಮ ವರದಿ ಕೂಡ ಸಲ್ಲಿಸಿದರು. ಅಪ್ಪಗೌಡರು ಸತ್ಯವನ್ನು ಮುಖದ ಮೇಲೆ ಹೊಡೆದಾಗೆ ಹೇಳಿದರು. ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದರು. ಅರ್ಥೋಚನೆ ಮಾಡಿಕೊಂಡು ಅವರ ಮತದಾನನ ದಾರಿ ತಪ್ಪಿಸಲು ಸಮಾಜ ಒಡೆದಾಡುವ ನೀತಿಯನ್ನು ಕಮರುಲ್ ಇಸ್ಲಾಂ ಆಗಿರುವುದು. ಅವರ ಮೇಲೆ ಮಾಜಿ ಕಾರ್ಮಿಕ ಸಚಿವರು ಕೇಸ್ ಕೂಡ ದಾಖಲಿಸುಳ್ಳೆ. ಯಾಕಂದ್ರೆ ಅವ್ರ ಮ್ಯಾಗೆ ಕೇಸ್ ಹಾಕ್ಯಾರ. ಅವ್ರು ನಮಗೆ ಯಾಕಂದ್ರೆ ಒಬಿಸಿ ಮೋರ್ಚಾದಿಂದ ಕಮರುಲ್ ಇಸ್ಲಾಂ ಏನು ಹಾಕಸು ಅವ್ರು ಹೇಳಿದ ಖರೆ ಸತ್ಯ ಅದ. ಯಾಕಂದ್ರೆ ಮಾನ್ಯ ಮಾಜಿ ಸಚಿವರಾದಂಥ ಎಸ್ ಕೆ ಕಾಂತ್ ಅವರು ಕೂಡ ಅವರು ಕೇಸ್ ಹಾಕಿದರು. ಅದೇ ರೀತಿ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಬಸವರಾಜ್ ಇಂಗದವರು ಕೂಡ ತನಿಖೆ ಮುಖಾಂತರವಾಗಿ ಅವರ ಮೇಲೆ ಸತ್ಯದತ್ತಿ ಹೇಳಿದರು. ಅದು ಕೂಡ ನಮ್ಮ ಅಪ್ಪಗೌಡರು ಅವರ ಭಾಷಣದಲ್ಲಿ ಉಲ್ಲೇಖ ಮಾಡಿದರು. ಯಾಕಂದ್ರೆ ಹೇಳಾರ ಇದು ಪೈಲೆ ಆಗಿದ್ದ ಘಟನೆಗಳ ಬಗ್ಗೆ ನೇರವಾಗಿ ಹೇಳಿದರು. ಅದೇ ರೀತಿಯಾಗಿ ದೇಶದಲ್ಲಿ ಜನಿಸಿ ದೇಶದ ಅನ್ನವನ್ನು ಸೇವಿಸಿ ದೇಶವನ್ನೇ ವಿರೋಧಿಸುವುದು ನಮ್ಮ ವಿರೋಧವೇ ಅವರ ತಪ್ಪು. ಅವ್ರಿಗೆ ವಿರೋಧ ಮಾಡೋದನ್ನು ತಪ್ಪೇನು? ಯಾಕಂದ್ರೆ ದೇಶದ ಅನ್ನ ತಿತ್ತಾರೆ, ದೇಶದ ಬಗ್ಗೆ ವಿರೋಧ ಮಾಡ್ತಿರ್ತ ಅಂಥವ್ರದನ್ನು ಕೇಳೋದನ್ನು ಇವನು ವಿರೋಧ ಯಾಕೆ? ನಾವು ವಿರೋಧ ಮಾಡೋದು ಅವ್ರಿಗೆ ವಿರೋಧ ಆಗ್ತದೆ. ಅದರಲ್ಲಿ ದೇಶದಲ್ಲಿ ಹುಟ್ಟು ದೇಶದ ಸಂಸ್ಕೃತಿ ಮತ್ತು ಧರ್ಮದ ಬಗ್ಗೆ ಮಾತಾಡ್ತಾರೆ. ಧರ್ಮ ಮೊದಲತ್ತಾರೆ. ಧರ್ಮ ಮೊದಲಲ್ಲ, ದೇಶ ಮೊದಲತ್ತೀವಿ ನಾವು. ಯಾಕಂದ್ರೆ ದೇಶ ಮೊದಲಿದ್ದಾಗ ಎಲ್ಲರೂ ನಾವು ಸಂಸ್ಕೃತಿ ಉಳಿತೀವಿ, ಧರ್ಮದ ಮೇಲಿಲ್ಲ. ಸಂವಿಧಾನದಲ್ಲಿ ನಾವು ಎಲ್ಲರಿಗೆ ಒಂದೇ ಅನ್ನುತ್ತದೆ. ಸಂವಿಧಾನ ಮೊದಲು. ಫ್ಯೂಷನ್ ನೀಟ್ ಅಕಾಡೆಮಿಯ ವಿದ್ಯಾರ್ಥಿಗಳು ಕೆಸೆಟ್ ಮತ್ತು ಜೆಡಬ್ಲ್ಯೂಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಫ್ಯೂಷನ್ ನೀಟ್ ಅಕಾಡೆಮಿ ಪ್ರಾರಂಭವಾಗಿ 1 ವರ್ಷವಾಯಿತು. ಈ 1 ವರ್ಷದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಕೆಸಿಇಟಿ ಮತ್ತು ಜೆಡಬ್ಲ್ಯೂ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಸಕಲ ಸೌಲಭ್ಯಗಳೊಂದಿಗೆ ವಿದ್ಯಾರ್ಥಿಗಳಿಗೆ ನುರಿತ ಉಪನ್ಯಾಸಕರ ಬೋಧನೆಯಿಂದ ಮಕ್ಕಳ ಸಾಧನೆಗೆ ಕಾರಣವಾಗಿದೆ. ಅದಕ್ಕಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನೀಟ್ ಪರೀಕ್ಷೆ ಬಗ್ಗೆ ಜಾಗೃತಿ ಮೂಡಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ಫ್ಯೂಷನ್ ಎಜುಕೇಶನಲ್ ಮತ್ತು ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಫ್ಯೂಷನ್ ಅಕಾಡೆಮಿ ಕಲಬುರಗಿಯ ನಿರ್ದೇಶಕರಾದ ಮಹೇಶ್ ಕೆಎಸ್, ಡಾಕ್ಟರ್ ಗಾಂಧೀಜಿ ಮೊಳಕೆರೆ, ಪರಮೇಶ್ವರ ಸ್ವಾಮಿ, ಬಿಎಂ ರಾವೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಫಸ್ಟ್ ನಮ್ಮ ಈ ಫ್ಯೂಷನ್ ಅಕಾಡೆಮಿ ನೀಟ್ ಅಕಾಡೆಮಿನ ಪ್ರಾರಂಭವಾಗಿ 1 ವರ್ಷ ಆಯಿತು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲನೇ ವರ್ಷದಲ್ಲೇ ಅತಿ ಉತ್ತಮ ಸಾಧನೆಯನ್ನು ಮಾಡುವ ಮೂಲಕ ಆ ಸಾಧನೆಯ ಖುಷಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಪ್ರೀತಿಯ ಎಲ್ಲ ಪತ್ರಿಕಾ ಬಾಂಧವರೇ, ಫ್ಯೂಷನ್ ಅಕಾಡೆಮಿ ಕಲಬುರಗಿಯಲ್ಲಿ 2025-26ನೇ ಇಸ್ವಿಯಲ್ಲಿ ಪ್ರಾರಂಭವಾಯಿತು. 2026-27ನೇ ವರ್ಷ 1 ವರ್ಷದಲ್ಲಿ ಕೆಸಿಇಟಿ, ನೀಟ್, ಜೆಡಬ್ಲ್ಯೂ ಈ 3 ಕೋಚಿಂಗ್ನ ಫ್ಯೂಷನ್ ಅಕಾಡೆಮಿಯಲ್ಲಿ ಹಮ್ಮಿಕೊಳ್ಳುತ್ತೇವೆ. ನೀಟ್ ತಮಗೆಲ್ಲ ತಿಳಿದಂತೆ ರೀನೀಟ್ ಎಕ್ಸಾಮ್ ಆಗ್ತಾ ಇದೆ.
ಆ ಉದ್ದೇಶದಿಂದ ಈಗ JEE ಮತ್ತು KCET ರಿಸಲ್ಟ್ ಅನೌನ್ಸ್ ಆಗಿದೆ. ಈ KCET ಕರ್ನಾಟಕ CETಯಲ್ಲಿ ಫ್ಯೂಷನ್ ಅಕಾಡೆಮಿ ಕಡೆಯಿಂದ ವಿದ್ಯಾರ್ಥಿಗಳು, ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕನ ಪಡೆದು ಅತಿ ಹೆಚ್ಚಿನ ರ್ಯಾಂಕ್ನ ಪಡೆದು ಕಲಬುರಗಿ ನಗರದ ಕಡೆ ಎಲ್ಲ ಜನರನ್ನು ತಿರುಗಿ ನೋಡುವ ಹಾಗೆ ಮಾಡಿದೆ. ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಗೊಂಡಿರುವ DK ಶಿವಕುಮಾರ್ ಅವರು ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗೆ ಮುನ್ನುಡಿ ಬರೆಯಬೇಕು ಎಂದು ಕನ್ನಡ ಭೂಮಿ ಜಾಗೃತಿ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು. ಇನ್ನು 2 ವರ್ಷಗಳ ಕಾಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿ ಇರುತ್ತದೆ. ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದ DK ಶಿವಕುಮಾರ್ ಅವರು ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಮುನ್ನುಡಿ ಬರೆಯಬೇಕು ಎಂದು ಕನ್ನಡ ಭೂಮಿ ಜಾಗೃತಿ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ ಸಿರಗಾಪುರ್, ವಿಭಾಗೀಯ ವಕ್ತಾರರಾದ ಆನಂದ್ ತೇಗನೂರ್, ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ತಂಬೋರಿ, ವಿಭಾಗೀಯ ಅಧ್ಯಕ್ಷರಾದ ಗುರ್ಲಿಂಗಪ್ಪ ಟೇಂಗ್ಳಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಾಬಾ ಫಕ್ರುದ್ದೀನ್, ರಾಜು ಜೈನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಸರ್ಕಾರದ ಇದು ಎರಡನೇ ಬಾರಿ ಆಯ್ಕೆಯಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಮತ್ತು ನಮ್ಮದೇ ಜಿಲ್ಲೆಯ ಚಿತ್ತಾಪುರ ಮತಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಮತ್ತು ಗೃಹ ಮಂತ್ರಿಗಳಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೂಡ ಅವರನ್ನು ನಾವು ಅಭಿನಂದನೆ ಹೇಳ್ತಾ ಇವತ್ತು ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಂತಂದ್ರೆ, ಈಗಲಾದರೂ ಕೂಡ ನಮ್ಮ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಏನು ಅಭಿವೃದ್ಧಿ ಆಗ್ತದೆಂಬ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಯಾಕಂದರೆ ಸುಮಾರು ವರ್ಷಗಳಿಂದ ಅನೇಕ ವರ್ಷಗಳಿಂದ ಹಿಂದುಳಿದ ಒಂದು ಹಣೆಪಟ್ಟಿ ಕಟ್ಟಿಕೊಂಡೇ ಬಂದಿರೋಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳ ಬಗ್ಗೆ ಇವತ್ತು ನೀರಾವರಿ ಇರ್ಬೋದು, ಕೃಷಿ ಇರ್ಬೋದು, ಇವತ್ತು ಬೇರೆ ಬೇರೆ ವಿಷಯಗಳಿದ್ದರೂ ಕೂಡ ಅವಕ್ಕೆ ಸಮಗ್ರವಾಗಿ ಗಮನ ಹರಿಸದೆ ನಮ್ಮ ರಾಜ್ಯ ಸರ್ಕಾರ ನಿರಂತರವಾಗಿ ಮಲತಾಯಿ ಧೋರಣೆ ಮಾಡುತ್ತಿರೋದ್ರಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾನ್ಯ ನೂತನ ಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರು ಈಗಲಾದರೂ ಕೂಡ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನಾದರೂ ನೀವು, ಯಾಕಂದ್ರೆ ಯುವಕರಿದ್ದೀರಿ, ಈ ಭಾಗದ ಬಗ್ಗೆ ನಿಮಗೆಲ್ಲ ಸಾಕಷ್ಟು ಮಾಹಿತಿ ಅದ. ಪದೇ ನೀವು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಪ್ರತಿ ಸಲ ನೀವು ಹೇಳ್ತೀರಿ. ಅದಕ್ಕೆ ಈಗಲಾದರೂ ಕೂಡ ನಿಮ್ಮ ಕೈದ ಅಧಿಕಾರ ಬಂದ ರಾಜ್ಯದ ದೊರೆ ಇದ್ದೀರಿ, ಈಗಾದರೂ ಕೂಡ ನೀವು ಅಭಿವೃದ್ಧಿ ಮಾಡಬೇಕಂತ ಹೇಳಿ ನಾವು ನಮ್ಮ ಜನರ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಈ ಕಲಬುರಗಿ ಮಹಾನಗರದ ನಮ್ಮ ಕಲಬುರಗಿ ಮಹಾನಗರ ವಿಭಾಗೀಯ ಕೇಂದ್ರದಂಥ ಅನೇಕ ಇಲ್ಲಿ ಉದ್ಯೋಗಗಳು ಕೂಡ ಇಲ್ಲಿ ಉದ್ಯೋಗ ಹರಿಸಿ ಎಷ್ಟೋ ಜನರು ಇವತ್ತು ಬೆಂಗಳೂರು, ಬಾಂಬೆ ಇನ್ನಿತರ ದೊಡ್ಡ ದೊಡ್ಡ ಮಹಾನಗರಗಳಿಗೆ ಹೋಗುವಂಥ ಪರಿಸ್ಥಿತಿ ಉಂಟಾಗ್ಯದ. ಕಾರಣ ಏನಪ್ಪ ಅಂದ್ರೆ, ನಮ್ಮಲ್ಲಿ ಕೈಗಾರಿಕೆಗಳಿಲ್ಲ, ಬೃಹತ್ ಕೈಗಾರಿಕೆ ನಾವು ಕೇಳಲ್ಲ. ಸ್ವಲ್ಪ ಮಟ್ಟಿಗಾದರೂ ಕೂಡ ಸ್ಮಾಲ್ ಸ್ಕೇಲ್ ಅಂತ ಏನಂತಾರಲ್ಲ, ಸಣ್ಣ ಕೈಗಾರಿಕೆಗಳು ಆದರೂ ಕೂಡ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿರೋಂಥ ಕೂಲಿ ಕಾರ್ಮಿಕರಿಗೆ ವಲಸೆ ಹೋಗೋದನ್ನು ತಪ್ತದೆ. ಆದರೆ ಇದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ನಮ್ಮ ಇಲ್ಲಿದ್ದಂಥ ಶಾಸಕರು, ಇಲ್ಲಂಥ ಸಂಸದರು ಕೂಡ ಗಮನ ಹರಿಸ್ತಾ ಇಲ್ಲ. ಎಷ್ಟು ಜನ ಅಂಥೇಳಿ ನಾವು ಬಾಯಿ ಮುಚ್ಕೊಂಡು ಕೊಡ್ಬೇಕು. ಪ್ರತಿ ಸಲ ನೀವು ನಮಗೆ ಪ್ರತಿ ಸಲ ಹೇಳ್ತೀರಿ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀರಿ, ರೈತರು ಅಂತ ಹೇಳ್ತೀರಿ, ಹಿಂದುಳಿದ ತಾಲೂಕುಗಳು ಅಂತ ಹೇಳ್ತೀರಿ, ಎಲ್ಲ ಹೇಳ್ತೀರಿ. ಆದರೆ ಮಾಡೋ ಇಚ್ಛೆ ಯಾಕಿಲ್ಲ ಅದು ನಾವು ಪ್ರಶ್ನೆ ಮಾಡ್ತೀವಿ. ಎಷ್ಟು ಜನ ಅಂಥೇಳಿ ನಾವು ಸುಮ್ಮನೆ ಕೊಡಬೇಕು, ಎಷ್ಟು ಜನ ಅಂತೇಳಿ ಹೋರಾಟ ಮಾಡಬೇಕು, ಎಷ್ಟು ಜನ ಅಂತೇಳಿ ನಾವು ಕೂಗು ಹಾಕಬೇಕು. ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ನೀರಾವರಿ ವಿಷಯ ತೊಗೊಂಡ್ರೆ ಇಲ್ಲಿ ಅನೇಕ ಡ್ಯಾಮ್ಗಳು ಇಲ್ಲ, ಸುಮಾರು 6 ಡ್ಯಾಮ್ಗಳು ಇಲ್ಲಿ ಅಣೆಕಟ್ಟಿಳಿದ್ರು ಕೂಡ ಒಂದು ಡ್ಯಾಮ್ನಿಂದ 20% ಕೂಡ ರೈತರ ಕಾಲುವೆಗೆ ನೀರು ಹರಿದಿಲ್ಲ. ಎಷ್ಟು ದುರಾದೃಷ್ಟಪ್ಪ ಅಂತಂದ್ರೆ ಇದು ಬಹಳ ಖಂಡನೀಯವಾದಂಥ ವಿಷಯ ಅದ. ಇದು ಜೂನ್ 14ರಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಕರ್ನಾಟಕ ಯುವಶಕ್ತಿಯ ವತಿಯಿಂದ ಶಿಕ್ಷಣ ಶಕ್ತಿ ಪ್ರತಿಭಾ ಪುರಸ್ಕಾರ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಯುವಶಕ್ತಿಯ ವತಿಯಿಂದ ಕಲಬುರಗಿ ಜಿಲ್ಲೆಯ SSLC ಮತ್ತು ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಶಕ್ತಿ ಪ್ರತಿಭಾ ಪುರಸ್ಕಾರ 2026 ಕಾರ್ಯಕ್ರಮವು ದಿನಾಂಕ 14ನೇ ಜೂನ್ 2026 ರವಿವಾರದಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಲಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು.
ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅವ್ವಣ್ಣಗೌಡ ಎನ್ ಪಾಟೀಲ್, ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಸಾಗರ್, ಕಲಬುರಗಿ ಜಿಲ್ಲಾ ಗೌರವಾಧ್ಯಕ್ಷರಾದ ನೀಲಕಂಠರಾವ್ ಬಿರಾದಾರ್, ಕಲಬುರಗಿ ಉತ್ತರ ಅಧ್ಯಕ್ಷರಾದ ಅಸ್ಲಂ ಶೇಖ್, ಜಿಲ್ಲಾ ಮಹಿಳಾ ಕಾರ್ಯದರ್ಶಿ ನಾಗರತ್ನ ಎ ಕಡಿಮನಿ, ಕಲಬುರಗಿ ಉತ್ತರ ಸಲಹೆಗಾರರಾದ ಅಸ್ಲಂ ಶೇಖ್ ಟಾಕ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕೂಡ ನಾವು ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸುವಂಥ ಕಾರ್ಯ ಮಾಡ್ತಾ ಇದ್ದೀವಿ, ಅವರಿಗೆ ಪ್ರೋತ್ಸಾಹಿಸುವಂಥ ಕಾರ್ಯ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಇದೊಂದು ವಿಶೇಷವಾಗಿ ನಾವು ನವೆಂಬರ್ನಲ್ಲಿ ಪ್ರತಿ ವರ್ಷ ರಾಜ್ಯೋತ್ಸವ ಶಕ್ತಿ ಮತ್ತು ಪ್ರತಿಭಾ ಶಿಕ್ಷಣ ಶಕ್ತಿ ಪ್ರತಿಭಾ ಪುರಸ್ಕಾರ ಮಾಡ್ತಿದ್ವಿ. ಈ ಬಾರಿ ನವೆಂಬರ್ನಲ್ಲಿ ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿ ಪುರಸ್ಕಾರ ಮಾಡಿದ್ದೀವಿ ರಾಜ್ಯ ಮಟ್ಟದ್ದು. ಹಾಗಾಗಿ ಜಿಲ್ಲಾ ಮಟ್ಟದ್ದು ಶಿಕ್ಷಣ ಶಕ್ತಿ ಪ್ರತಿಭಾ ಪುರಸ್ಕಾರ ಇದೇ ತಿಂಗಳು ಬರುವಂಥ 14/6/2026 ರವಿವಾರ ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಈ ಸಮಾರಂಭವನ್ನು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ವಿಶೇಷವಾಗಿ ಈ ಸಮಾರಂಭದ ಪ್ರಚಾರವನ್ನು ಮಾಡಬೇಕು ಮತ್ತು ವಿದ್ಯಾರ್ಥಿಗಳು ಕೂಡ ಉಳಿದಂಥ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಇದೊಂದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಶಿಕ್ಷಕರಿಗೆ ಹೆಮ್ಮೆಯ ಒಂದು ಸಮಾರಂಭವಾಗಿರುತ್ತೆ. ಹಾಗಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಸುಮಾರು 300 ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ. ಪ್ರತಿಯೊಂದು ತಾಲೂಕಿನಿಂದ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ಸರ್ಕಾರದ ಶಿಕ್ಷಣ ಇಲಾಖೆಯ ಮಾಹಿತಿಯಿಂದ ನಾವು ವಿದ್ಯಾರ್ಥಿಗಳನ್ನು ಹಲವಾರು ಆ ವೇದಿಕೆಯಲ್ಲಿ ಹಲವಾರು ವಿಷಯಗಳ ಉಪನ್ಯಾಸ ಮಾಡಲು ಇವತ್ತು ನಾವು ಪೂಜ್ಯ ಸ್ವಾಮೀಜಿಗಳು ಮತ್ತು ಸರ್ಕಾರದ ಅಧಿಕಾರಿಗಳು, ರಾಜಕಾರಣಿಗಳು, ಶಾಸಕರು, ಪತ್ರಕರ್ತರು, ಹೋರಾಟಗಾರರು ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಏನು ಶಿಕ್ಷಣ ಶಕ್ತಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತರುವಲ್ಲಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.